ಇವತ್ತಿನಿಂದ ರಾಜ್ಯದಾದ್ಯಂತ ಶಾಲೆಗಳು ಪುನರ್ ಆರಂಭಗೊಳ್ತಾ ಇದ್ದಾವೆ. ಬೇಸಿಗೆ ರಜೆಯನ್ನ ಮುಗಿಸಿ ಶಾಲೆಯತ್ತ ಮಕ್ಕಳು ಹೆಜ್ಜೆ ಆಗ್ತಾ ಇದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಮತ್ತೊಂದು ರೀತಿಯಾದಂತಹ ಸಮಸ್ಯೆ. ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರೇ ಇಲ್ಲ, ಶಿಕ್ಷಕರ ಕೊರತೆ ಸಮಸ್ಯೆ ಇದೆ ಕೊಪ್ಪಳ ಜಿಲ್ಲೆಯಲ್ಲಿ. ಬೇಸಿಗೆ ರಜೆ ಮುಗಿಸಿ ಇವತ್ತು ಎಲ್ಲ ಮಕ್ಕಳು ಶಾಲೆ ಕಡೆ ಮುಖ ಮಾಡ್ತಾ ಇದ್ದಾರೆ. ಆದರೆ ಕೊಪ್ಪಳ ಜಿಲ್ಲೆಯಲ್ಲಿ ಶಿಕ್ಷಕರ ಸಮಸ್ಯೆ ಎದುರಾಗಿದೆ. ಶಿಕ್ಷಕರು ಇಲ್ಲದೆ ಶಾಲೆಗಳು ಖಾಲಿ ಆಗಿದ್ದಾವೆ. ಬರೋಕ್ ಮಕ್ಕಳಿದ್ದಾರೆ, ಆದರೆ ಕಲಿಸೋದಕ್ಕೆ ಪಾಠ ಮಾಡೋಕೆ ಶಿಕ್ಷಕರೇ ಇಲ್ಲ. ಸರ್ಕಾರಿ ಶಾಲೆಗಳಲ್ಲಿ 35% ಶಿಕ್ಷಕರ ಕೊರತೆ ಅಟ್ ಪ್ರೆಸೆಂಟ್ ಇವತ್ತಿಗೂ ಕಾಡ್ತಾ ಇದೆ. ಕೆಲವು ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರ ನೇಮಕ ಕೂಡ ಆಗಿಲ್ಲ, ಅಟ್ಲೀಸ್ಟ್ ಅದು ಕೂಡ ಆಗಿಲ್ಲ. ಜಿಲ್ಲೆಯಲ್ಲಿ 2546 ಪ್ರಾಥಮಿಕ ಶಿಕ್ಷಕರ ಹುದ್ದೆಗಳು ಖಾಲಿಯಾಗಿದ್ದಾವೆ. ಇದು ಕೇವಲ ಕೊಪ್ಪಳ ಜಿಲ್ಲೆಯ ಅಂಕಿಸಂಖ್ಯೆಗಳು. ಜಿಲ್ಲೆಯಲ್ಲಿ 6243 ಹುದ್ದೆಗಳು ಮಂಜೂರಾಗಿದ್ದಾವೆ. ಪ್ರೌಢಶಾಲೆಗಳಲ್ಲಿ 510 ಶಿಕ್ಷಕರ ಕೊರತೆ ಇದೆ. ಕೊಪ್ಪಳ ಜಿಲ್ಲೆ ಇದ್ದಿದ್ದು ವಾರದ ಒಳಗೆ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸರ್ಕಾರ ಸೂಚನೆ ಕೊಟ್ಟಿದೆ. ಖಾಯಂ ಶಿಕ್ಷಕರ ನೇಮಕಾತಿಗೆ ವಿದ್ಯಾರ್ಥಿಗಳು ಆಗ್ರಹವನ್ನ ಮಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಹಾಜರಾತಿಯನ್ನ ಹೆಚ್ಚು ಮಾಡಬೇಕು ಅನ್ನುವಂತಹ ಗುರಿಯನ್ನ ಇಟ್ಕೊಂಡು ಇವರು ಶಾಲೆಯನ್ನು ಓಪನ್ ಮಾಡೋದು. ಸರ್ಕಾರ ಈ ರೀತಿಯ ಸೂಚನೆಗಳನ್ನು ಕೊಡುತ್ತೆ, ಶಿಕ್ಷಣ ಇಲಾಖೆ ಸೂಚನೆ ಕೊಡುತ್ತೆ. ಬಟ್ ಬೇಕಾದಂತಹ ಬೇಸಿಕ್ ವ್ಯವಸ್ಥೆಗಳು ಕೂಡ ಇಲ್ಲ. ಪ್ರಾಥಮಿಕ ಸರ್ಕಾರಿ ಶಾಲೆಗಳಲ್ಲಿ ಸುಮಾರು 1863 ಶಿಕ್ಷಕರ ಕೊರತೆ ಇದೆ ಮತ್ತು ಪ್ರೌಢಶಾಲೆಯಲ್ಲಿ 593 ಶಿಕ್ಷಕರ ಕೊರತೆ ಇದೆ. ಅಂದರೆ ಇವತ್ತು ಒಟ್ಟು ಜಿಲ್ಲೆಯಲ್ಲಿ 35% ಶಿಕ್ಷಕರ ಕೊರತೆ ಇದೆ. ಹಾಗಿದ್ರೆ ಸರ್ಕಾರ ಏನು ಮಾಡ್ತಾ ಇದೆ? ಇವತ್ತು ಸರ್ಕಾರ ಈ ಒಂದು ಶೈಕ್ಷಣಿಕ ವರ್ಷ ಆರಂಭ ಆದಮೇಲೆ ಇವತ್ತು ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಈಗ ಆಲ್ರೆಡಿ ನಿನ್ನೆ ಅಂದರೆ ಮೇ 29ರಿಂದ ತರಗತಿಗಳು ಆರಂಭ ಆಗಿದ್ದು, ಇನ್ನೇನು ಕೆಲವೇ ದಿನಗಳಲ್ಲಿ ತರಗತಿಗಳು ಕೂಡ ಆರಂಭ ಆಗಿ ಒಂದು ಪಠ್ಯಪುಸ್ತಕವನ್ನು ಮುಗಿಸ್ತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ. ಆದರೆ ಇನ್ನೂವರೆಗೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ನೇಮಕವೇ ಆಗಿಲ್ಲ. ಹಾಗಿದ್ರೆ ಇನ್ನೂವರೆಗೂ ಕೂಡ ಇವತ್ತು ವಿದ್ಯಾರ್ಥಿಗಳ ಜೀವನ ಜೊತೆ ಇವತ್ತು ಈ ಒಂದು ಸರ್ಕಾರ ಚಲಾಟ ಆಡೋದನ್ನು ನಿಲ್ಲಿಸಿ ಈ ಕೂಡಲೇ ಶಿಕ್ಷಕರ ನೇಮಕಾತಿಯನ್ನು ಆರಂಭ ಮಾಡಬೇಕು. ವರ್ಷ 26-27ನೇ ಸಾಲಿಗೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಅತಿಥಿ ಶಿಕ್ಷಕರ ನೇಮಕಕ್ಕೆ ಈಗಾಗಲೇ ಸರ್ಕಾರ ಮತ್ತು ಇಲಾಖೆ ನಿರ್ದೇಶನ ನೀಡುವುದರಿಂದ ಈ ಒಂದು ವಾರದೊಳಗಾಗಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಹುದ್ದೆಗಳಿಗೆ ಏನು ಎಷ್ಟು ಹುದ್ದೆಗಳದೋ ಅಷ್ಟು ಹುದ್ದೆಗಳಿಗೂ ಕೂಡ ಅತಿಥಿ ಶಿಕ್ಷಕರನ್ನು ನಿಯಮಾನುಸಾರ ಭರ್ತಿ ಮಾಡೋದ್ರ ಮೂಲಕ ಶೈಕ್ಷಣಿಕ ಚಟುವಟಿಕೆಗಳಿಗೆ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳಲಿಕ್ಕೆ ಈಗಾಗಲೇ ನಿರ್ದೇಶನವನ್ನು ನೀಡಿರ್ತಕ್ಕಂಥ. ಪ್ರಾಥಮಿಕ ಶಾಲೆಯಲ್ಲಿ ನಮ್ಮಲ್ಲಿ 1874 ಹುದ್ದೆಗಳು ಖಾಲಿ ಇರೋದ್ರಿಂದ ಅದಕ್ಕೆ ಅಷ್ಟು ಹುದ್ದೆಗಳನ್ನು ಅತಿಥಿ ಶಿಕ್ಷಕರ ಮೂಲಕ ಭರ್ತಿ ಮಾಡ್ತೇವೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಪ್ಪ ಸಂಪರ್ಕದಲ್ಲಿದ್ದಾರೆ. ಶರಣಪ್ಪ, ಮಕ್ಕಳು ಇವತ್ತು ಶಾಲೆಗೆ ಬಂದಿರೋದು 2 ತಿಂಗಳ ರಜೆ ಮುಗಿಸ್ಕೊಂಡು, ಆದರೆ ಮಕ್ಕಳು ಶಾಲೆಗೆ ಬಂದು ಏನು ಉಪಯೋಗ? ಗೋಡೆಗಳ ಜೊತೆ ಮಾತಾಡಬೇಕಾ ಮಕ್ಕಳಲ್ಲಿ? ಖಂಡಿತವಾಗಿ ಅರುಣ್, ಏನಂತ ಹೇಳಿದ್ರೆ ಕೊಪ್ಪಳದಲ್ಲಿ ಇರುವಂತಹ ಸರ್ಕಾರಿ ಶಾಲೆಗಳಲ್ಲಿ ಈಗ 35% ಹುದ್ದೆಗಳು ಖಾಲಿ ಇರುವುದು ಕಂಡು ಬರ್ತಾ ಇದೆ. ಅದರಲ್ಲೂ ಈ ಬಹುತೇಕ ಶಾಲೆಗಳಲ್ಲಿ ಈಗಿರುವ ಮಾಹಿತಿ ಪ್ರಕಾರ ಸರಿಸುಮಾರು ಒಂದು 56 ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರಿಂದಲೇ ಶಾಲೆಗಳನ್ನು ನಡೀತವೆ. ಅಂದ್ರೆ ಅಲ್ಲಿ ಖಾಯಂ ಶಿಕ್ಷಕರು, ಅಲ್ಲಿ ಪಕ್ಕದ ಶಾಲೆಯನ್ನ ಒಬ್ಬರಿಗೆ ಡೆಪ್ಯುಟೇಷನ್ ಕೊಟ್ಟು ಅಲ್ಲಿ ಶಾಲೆಯನ್ನು ನೋಡ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಅತಿಥಿ ಶಿಕ್ಷಕನಾದ್ರೂ ಶಾಲೆ ಆರಂಭದ ಮೊದಲು ನೇಮಕ ಮಾಡಿದ್ರೆ ಒಂದು ಉತ್ತಮ ಇತ್ತು. ಆದ್ರೆ ಈಗ ಆದೇಶ ಹೋಗಿದ್ದಾರೆ. ಇನ್ನೂ ಒಂದು ವಾರ ಹಂತದಲ್ಲಿ ಆ ಶಾಲಾ ಹಂತದಲ್ಲಿ ಅವರು ಮುಖ್ಯೋಪಾಧ್ಯಾಯರು ತಮಗೆ ಅತಿಥಿ ಶಿಕ್ಷಕರನ್ನ, ಅದರಲ್ಲಿ ಪ್ರಾಥಮಿಕ ಶಾಲಾ ಮತ್ತು ಪ್ರೌಢಶಾಲೆಯಲ್ಲಿ ಇಲ್ಲಿ ಶಿಕ್ಷಕರ ಕೊರತೆ ಎದ್ದು ಕಾಣ್ತಿದೆ. ಅದರಲ್ಲಿ ಈಗಿರುವಂತ ಅಂಕಿ ಸಂಖ್ಯೆ ಪ್ರಕಾರ ನೋಡಿದಾಗ 1863 ಪ್ರಾಥಮಿಕ ಶಾಲಾ ಶಿಕ್ಷಕರು ಇಲ್ಲ. ಇಲ್ಲಿ 1ರಿಂದ 8ನೇ ತರಗತಿವರೆಗೂ ಮತ್ತು 9, 10 ಈ ತರಗತಿಯಲ್ಲಿ ಓದುವಂತ ಮಕ್ಕಳು ಇಲ್ಲಿ ಸರ್ಕಾರಿ ಶಾಲೆಗೆ ಬರುವಂತವ್ರು ಅತಿಥಿ ಶಿಕ್ಷಕರಿಲ್ಲದೆ ಗೊಂದಲೇ ನಡೀತಾ ಇದೆ. ಜೊತೆಗೆ ಇಲ್ಲಿ ಕಾಯಂ ಶಿಕ್ಷಕರು ಸಹ ತೀರಾ ಕಡಿಮೆ ಇರುವಂತ ಕಾರಣಕ್ಕಾಗಿ ಈಗ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಈಗ ಮೇ 30 ಬಹುತೇಕ ಸರಿಸುಮಾರು ಒಂದು 100 ಜನ ಶಿಕ್ಷಕರು ನಿವೃತ್ತಿ ಹೊಂದಿದ್ದಾರೆ. ಈಗಲೂ ಸಹ ಖಾಲಿವೆ. ಈ ನಿಟ್ಟಿನಲ್ಲಿ ಈಗ ಅತಿಥಿ ಶಿಕ್ಷಕರನ್ನ ಬೇಗ ನೇಮಕ ಮಾಡ್ಕೊಂಡ್ರೆ ಮಕ್ಕಳಿಗೆ ಶಿಕ್ಷಣಕ್ಕೆ ಅಥವಾ ಅದನ್ನ ಕಾಯಂ ಶಿಕ್ಷಕ ಸರ್ಕಾರ ಕಳೆದ 3-4 ವರ್ಷದಿಂದ ಇತ್ತೀಚಿನಗಳಲ್ಲಿ ನೇಮಕಾತಿನೇ ಆಗಿಲ್ಲ. ಹೀಗಾಗಿ ಇಲ್ಲಿ ಶಿಕ್ಷಕರ ಕೊರತೆ ಒಂದ್ ಕಡೆ ಆಗಿದೆ. ಜೊತೆಗೆ ಕಳೆದ 3 ವರ್ಷದಿಂದ ಜಿಲ್ಲೆಯಲ್ಲಿ ಪರಸ್ಪರ ವರ್ಗಾವಣೆ ಮಾಡಿದ್ರು, ಹೊರ ಜಿಲ್ಲೆಗೂ ಹೋಗೋದಕ್ಕೆ ಅದನ್ನ ಅವಕಾಶ ಕೊಟ್ಟರು. ಆ ಸಂದರ್ಭದಲ್ಲಿ ಶಾಲೆಗಳು ಖಾಲಿ ಆದವು. ಬಹುತೇಕರು ಜಿಲ್ಲೆಯಿಂದ ಹೊರಗೆ ಹೋದ್ರು, ಆದ್ರೆ ಜಿಲ್ಲೆಗೆ ಬಂದಿದ್ದು ತೀರಾ ಕಡಿಮೆ ಅನ್ನುವಂತ ಕಾರಣಕ್ಕಾಗಿ
ಈಗ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆಗೆ ಅನುಗುಣ ಶಿಕ್ಷಕರು ಇಲ್ಲ, ಜೊತೆಗೆ ಕೆಲವು ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲದಂತ ಸ್ಥಿತಿ ಇದೆ. ಈ ಕುರಿತು ಏನು ಶಿಕ್ಷಣ ಇಲಾಖೆ ಆಗಿರ್ಬೋದು ಮತ್ತು ಸರ್ಕಾರ ಬೇಗನೆ ಇಲ್ಲಿ ಕ್ರಮ ಕೈಗೊಂಡ್ರೆ ಮಕ್ಕಳು ಸರ್ಕಾರಿ ಶಾಲೆಗೆ ಬರಬೇಕು, ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಪಡೆಯಲು ಅವಕಾಶ ಸಿಗುತ್ತೆ ಅನ್ನುವಂತ ಅಭಿಪ್ರಾಯ ಕೇಳಿ ಬರ್ತಾ ಇದೆ. ಯಾರು ಥ್ಯಾಂಕ್ ಯು ಶರಣಪ್ಪ ಡೀಟೇಲ್ಸ್ಗೆ. ಕೊಪ್ಪಳ ಜಿಲ್ಲೆಯ ಶಾಲೆಗಳ ದುಸ್ಥಿತಿ, ಅಲ್ಲಿರುವಂತಹ ಸಮಸ್ಯೆಗಳನ್ನ ನ್ಯೂಸ್ 18 ಕನ್ನಡ ಬಿಚ್ಚಿಡ್ತಾ ಇದೆ. ಅಲ್ಲಿನ ಒಂದಿಷ್ಟು ಅಧಿಕಾರಿಗಳು ಮಾತನಾಡ್ತಾ ಇದ್ರು, ಅತಿಥಿ ಶಿಕ್ಷಕರ ನೇಮಕ ಇನ್ನೊಂದು ವಾರದೊಳಗೆ ಮಾಡ್ತೀವಿ ಅಂತ. ಧಾರವಾಡದಲ್ಲಿ ಅತಿ ದೊಡ್ಡ ಪ್ರತಿಭಟನೆಗಳಾಗಿದ್ದು ಇತ್ತೀಚೆಗೆ ತಾನೇ ನಾವು ನೋಡಿದ್ವಿ. ಕೆಲಸ ಮಾಡೋದಕ್ಕೆ ಯುವಕರು ನಿಂತ್ಕೊಂಡಿದ್ದಾರೆ ರೆಡಿಯಾಗಿ, ನಮ್ಮನ್ನ ಜಾಬ್ ಓಪನಿಂಗ್ಸ್ ಮಾಡಿ ನಾವು ಅರ್ಜಿಗಳನ್ನು ಹಾಕ್ತೀವಿ, ಕೆಲಸಕ್ಕೆ ತೆಗೆದುಕೊಳ್ಳಿ ಅಂತ, ಹುದ್ದೆಗಳನ್ನು ನೇಮಕ ಮಾಡಿಕೊಳ್ಳಿ ಅಂತ ದೊಡ್ಡ ಮಟ್ಟದ ಪ್ರತಿಭಟನೆಗಳಾಯಿತು. ಆದರೆ ಸರ್ಕಾರ ಯಾಕೆ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ? ಈ ರೀತಿ ಸಮಸ್ಯೆಗಳಿದೆ. ಮತ್ತೊಂದು ಕಡೆ ಕೆಲಸ ಮಾಡೋಕ್ಕೆ ಅರ್ಹರಿರುವಂತಹ ಅಭ್ಯರ್ಥಿಗಳು ರೆಡಿ ಇದ್ದಾರೆ. ಆದರೆ ಇಂತಹ ಸಮಸ್ಯೆಗಳನ್ನು ನೋಡಿಕೊಂಡು ಕೂಡ ಸರ್ಕಾರ ಸುಮ್ಮನೆ ಕುಳಿತುಕೊಂಡಿದೆಯಾ? ಅತಿಥಿ ಶಿಕ್ಷಕರ ನೇಮಕ ಕೂಡ ಅಟ್ಲೀಸ್ಟ್ ಆಗಿಲ್ಲ. ಇವತ್ತು ಮೊದಲ ದಿನ ವಿದ್ಯಾರ್ಥಿಗಳೆಲ್ಲರೂ ಶಾಲೆ ಕಡೆ ಬಂದಿದ್ದಾರೆ. ಆದರೆ ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲದಂತಹ ಪರಿಸ್ಥಿತಿ ಇದೆ. ಕೇವಲ ಇದು ಕೊಪ್ಪಳದ ಅಂಕಿ ಸಂಖ್ಯೆಗಳನ್ನು ನಾವು ಮಾತ್ರ ತೋರಿಸ್ತಾ ಇದ್ದೀವಿ. 35% ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಕಂಡು ಬರ್ತಾ ಇರೋದು ಜಿಲ್ಲೆಯಾದ್ಯಂತ 35%. ಸೊ ಹಾಗಾಗಿ ಮಕ್ಕಳಿಗೆ ಅನುಗುಣವಾಗಿ ಶಿಕ್ಷಕರ ನೇಮಕಾತಿನೇ ಇಲ್ಲ, ಶಿಕ್ಷಕರೇ ಇಲ್ಲ ಶಾಲೆಗಳಲ್ಲಿ. ಮತ್ತೊಂದಿಷ್ಟು ಶಾಲೆಗಳಲ್ಲಂತೂ ಮಕ್ಕಳಿಗೆ ಅನುಗುಣ ಹೋಗಲಿ, ಶಿಕ್ಷಕರೇ ಇಲ್ಲದಂಥ ಪರಿಸ್ಥಿತಿ ಇದೆ. ಸೊ ಹಾಗಾಗಿ ಮಕ್ಕಳ ವಿದ್ಯಾಭ್ಯಾಸದ ಪರಿಸ್ಥಿತಿ ಏನಾಗಬೇಡ ಅನ್ನುವಂತಹ ಆತಂಕ ಇದೆ. ಈ ಬಗ್ಗೆ ಆಗ್ರಹಗಳು ಕೇಳಿ ಬರ್ತಾ ಇದೆ. ಆದಷ್ಟು ಬೇಗ ಬೇಕಾಗಿರುವಂತಹ ವ್ಯವಸ್ಥೆಗಳನ್ನು ಶಿಕ್ಷಣ ಇಲಾಖೆ, ಸಂಬಂಧಪಟ್ಟಂತಹ ಸಚಿವರು, ಸರ್ಕಾರ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಆಕ್ರೋಶ ಆಗ್ರಹ ವ್ಯಕ್ತವಾಗ್ತಾ ಇದೆ.